ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಅಲಂಬುಸನಿಗೂ ದ್ರೌಪದಿಯ ಮಕ್ಕಳಾದ ಉಪಪಾಂಡವರಿಗೂ ನಡೆದ ಯುದ್ಧವು, ಆಮೇಲೆ ಅಲಂಬುಸನು ಅಭಿಮನ್ಯುವಿನೊಡನೆ ಯುದ್ಧಕ್ಕೆ ನಿಂತುದು ಎಂಬ 100ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಂಜಯನು ಹೇಳುತ್ತಿರುವನು: ಧೃತರಾಷ್ಟ್ರ ಮಹಾರಾಜ, ಆಗ ಅಭಿಮನ್ಯುವು ಪಿಂಗಳ ವರ್ಣವಾದ ಕುದುರೆಗಳುಳ್ಳ ರಥದಲ್ಲಿ ಕುಳಿತು ಮೇಘವು ಮಳೆಯನ್ನು ಕರೆಯುವಂತೆ ಬಾಣವರ್ಷವನ್ನು ಕರೆಯುತ್ತಾ ದುರ್ಯೋಧನನ ದೊಡ್ಡ ಸೈನ್ಯವನ್ನು ಎದುರಿಸಿ ಬಂದನು. ಕೋಪಗೊಂಡು ಬರುತ್ತಿದ್ದ ಅಭಿಮನ್ಯುವನ್ನು ತಡೆದು ನಿಲ್ಲಿಸುವುದಕ್ಕೂ ಕೂಡ ನಿನ್ನ ಕಡೆಯಲ್ಲಿ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಸಕಲ ಶಸ್ತ್ರಾಸ್ತ್ರ ಸಂಪತ್ತುಳ್ಳ ಆ ಅಭಿಮನ್ಯುವು ಬಿಟ್ಟ ಬಾಣಗಳೆಲ್ಲವೂ ನಿನ್ನ ಕಡೆಯ ವೀರ ಕ್ಷತ್ರಿಯರನ್ನು ಯಮಪುರಿಗೆ ಕಳುಹಿಸುತ್ತಿತ್ತು. ಆಗ ಅಭಿಮನ್ಯುವು ಯಮದಂಡಕ್ಕೂ ವಿಷಸರ್ಪಗಳಿಗೂ ಸಮಾನವಾದ ಬಾಣಗಳನ್ನು ಬಿಡುತ್ತಾ ರಥದೊಡನೆ ರಥಿಕರನ್ನು, ಕುದುರೆಗಳೊಡನೆ ರಾವುತರನ್ನು, ಆನೆಗಳೊಡನೆ ಗಜಯೋಧರನ್ನು ಒಟ್ಟೊಟ್ಟಿಗೆ ಸೇರಿಸಿ ಕೊಲ್ಲುತ್ತಾ ಬಂದನು. ಆ ಅಭಿಮನ್ಯುವಿನ ಸಾಹಸ ಕಾರ್ಯವನ್ನು ಅಲ್ಲಿದ್ದ ಸಮಸ್ತ ರಾಜರು ಸಂತೋಷದಿಂದ ಪ್ರಶಂಸೆ ಮಾಡುತ್ತಿದ್ದರು. ಅರಳೆಯ ರಾಶಿಯನ್ನು ಬಿರುಗಾಳಿಯು ಹೇಗೋ ಹಾಗೆ ಅಭಿಮನ್ಯುವು ನಿನ್ನ ಸೈನ್ಯವನ್ನು ತನ್ನ ಬಾಣಗಳಿಂದ ತೂರಿ ದಿಕ್ಕು ದಿಕ್ಕುಗಳಿಗೆ ಅಟ್ಟುತ್ತಿದ್ದನು. ಕೆಸರಿನಲ್ಲಿ ಸಿಕ್ಕಿಬಿದ್ದ ಆನೆಗಳಂತೆ ನಿನ್ನ ಸೈನ್ಯಗಳು ಮುಂದೆ ದಾರಿ ತೋರದೆ ತತ್ತಳಿಸುತ್ತಿದ್ದವು. ಓಡುತ್ತಿದ್ದ ನಿನ್ನ ಸೈನ್ಯಗಳಿಗೆ ಅಭಯವನ್ನು ಕೊಟ್ಟು ನಿಲ್ಲಿಸುವವರಾರೂ ಇಲ್ಲದೆ ಹೋದರು. ಹೀಗೆ ಅಭಿಮನ್ಯುವು ನಿನ್ನ ಸೈನ್ಯಗಳನ್ನೆಲ್ಲ ನಿಶೇಷವಾಗಿ ಓಡಿಸಿ ಹೊಗೆ ಇಲ್ಲದೆ ಉರಿಯುವ ಬೆಂಕಿಯಂತೆ ರಣರಂಗದಲ್ಲಿ ನಿಂತಿದ್ದನು. ಉರಿಯುವ ಬೆಂಕಿಯನ್ನು ಮಿಡತೆಗಳು ಹೇಗೋ ಹಾಗೆ ನಿನ್ನ ಕಡೆಯವರಾರು ಅವನನ್ನು ಎದುರಿಸಲಾರದೆ ಹೋದರು. ವಜ್ರಧಾರಿಯಾದ ಇಂದ್ರನಂತೆ ಅವನು ನಿರ್ಭಯನಾಗಿ ರಣರಂಗದಲ್ಲಿ ನಿಂತಿದ್ದನು. ಚಿನ್ನದ ಪಟ್ಟೆಯುಳ್ಳ ಅವನ ಧನುಸ್ಸು ಮಹಾಮೇಘದ ಮುಂದೆ ಕಾಣುವ ಮಿಂಚಿನಂತೆ ಹೊಳೆಯುತ್ತಿತ್ತು. ಪುಷ್ಪಿಸಿದ ಹೂತೋಟಗಳಲ್ಲಿ ಭ್ರಮರಗಳು ಹಾರಾಡುವಂತೆ ಅವನ ಬಿಲ್ಲಿನಿಂದ ಅಸಂಖ್ಯಾತ ಬಾಣಗಳು ಹೊರಡುತ್ತಿದ್ದವು. ಮತ್ತು ಸುವರ್ಣ ರಥದ ಮೇಲೆ ಕುಳಿತು ಆ ರಣಾಂಗಣವನ್ನೆಲ್ಲ ಯಥೇಚ್ಛವಾಗಿ ಸಂಚರಿಸುತ್ತಿದ್ದ ಆ ಅಭಿಮನ್ಯುವನ್ನು ಕಂಡುಹಿಡಿಯುವುದಕ್ಕೂ ನಿನ್ನವರಿಗೆ ಯಾರಿಗೂ ಸಾಧ್ಯವಿಲ್ಲದಂತಾಗಿತು. ಅವನು ಕೃಪನನ್ನು, ದ್ರೋಣನನ್ನು, ಅಶ್ವತ್ಥಾಮನನ್ನು, ಬೃಹದ್ಬಲನನ್ನು, ಸೈಂಧವನನ್ನು ತನ್ನ ಸಂಚಾರ ವೇಗದಿಂದ ಮೋಹಗೊಳಿಸಿ ಬಹುಶೀಘ್ರವಾಗಿಯೂ ತಂತ್ರದಿಂದಲೂ ಸುತ್ತುತ್ತಿದ್ದನು. ಆಗ ಅವನ ಕೈಯಲ್ಲಿ ಸೂರ್ಯಮಂಡಲದಂತೆ ಜ್ವಲಿಸುತ್ತಿದ್ದ ಮಂಡಲಾಕಾರವಾದ ಧನುಸ್ಸೊಂದನ್ನು ಮಾತ್ರ ನಾವು ಕಾಣುತ್ತಿದ್ದೆವು. ಹೀಗೆ ಕೌರವ ಸೈನ್ಯವನ್ನೆಲ್ಲ ದಹಿಸುತ್ತಾ ರಣರಂಗದಲ್ಲಿ ಗುಡುಗಾಡುತ್ತಿದ್ದ ಅವನನ್ನು, ಅವನ ಸಾಹಸ ಕಾರ್ಯಗಳನ್ನು ನೋಡಿ ಜನರೆಲ್ಲರೂ ಲೋಕದಲ್ಲಿ ಇಬ್ಬರು ಅರ್ಜುನರು ಇರುವಂತೆಯೇ ತಿಳಿದುಕೊಂಡರು. ಅವನಿಂದ ಭೇದಿಸಲ್ಪಟ್ಟ ಕೌರವ ಸೈನ್ಯವೆಲ್ಲವೂ ಮತ್ತಳಾದ ಹೆಂಗಸಿನಂತೆ ಭ್ರಾಂತಿಗೊಂಡು ನಿಂತಲ್ಲಿಯೇ ನಿಂತು ಬಿಟ್ಟಿತು. ಹೀಗೆ ಅಭಿಮನ್ಯುವು ನಮ್ಮ ಸೈನ್ಯವನ್ನೆಲ್ಲ ಓಡಿಸಿ ನಮ್ಮ ಮಹಾರಥರನ್ನೆಲ್ಲ ನಡುಗಿಸಿ ಇಂದ್ರನು ಯಮನನ್ನು ಜಯಿಸಿ ದೇವತೆಗಳಿಗೆ ಸಂತೋಷವನ್ನು ಉಂಟು ಮಾಡಿದಂತೆ ತನ್ನ ಮಿತ್ರರನ್ನೆಲ್ಲ ಸಂತೋಷಗೊಳಿಸಿದನು. ಅವನಿಂದ ಓಡಿಸಲ್ಪಟ್ಟ ನಿನ್ನ ಸೈನ್ಯಗಳೆಲ್ಲವೂ ಆರ್ತ ಧ್ವನಿಯಿಂದ ಭಯಂಕರವಾಗಿ ಕೂಗುತ್ತಿದ್ದವು. ಪರ್ವಕಾಲದ ಸಮುದ್ರ ಘೋಷದಂತೆ ನಿನ್ನ ಸೈನ್ಯದಿಂದ ಹೊರಟ ಭಯಂಕರವಾದ ಆ ಕೂಗನ್ನು ಕೇಳಿ ದುರ್ಯೋಧನನು ಮನಸ್ಸಿನಲ್ಲಿ ಹೆದರಿ ಅಶ್ವಶೃಂಗಿಯನ್ನು, ಅಂದರೆ ಅಲಂಬುಸನನ್ನು ಕರೆದು ಹೀಗೆಂದು ಹೇಳುವನು: ಓ ಅಲಂಬುಸ, ಅದು ಅತ್ತಲಾಗಿ ಅಭಿಮನ್ಯುವು 2ನೆಯ ಅರ್ಜುನನೋ ಎಂಬಂತೆ ನಮ್ಮ ಸೈನ್ಯವನ್ನು ಓಡಿಸುತ್ತಿರುವನು. ವೃತ್ರನನ್ನು ಕಂಡ ದೇವಸೇನೆಯಂತೆ ನಮ್ಮ ಸೈನ್ಯವು ಪಲಾಯನ ಮಾಡುತ್ತಿದೆ. ರಾಕ್ಷಸ ಶ್ರೇಷ್ಠನಾದ ನಿನ್ನನ್ನು ಬಿಟ್ಟರೆ ಅವನಿಗೆ ಪ್ರತೀಕಾರ ಮಾಡತಕ್ಕ ಸಮರ್ಥರು ನಮ್ಮಲ್ಲಿ ಬೇರೊಬ್ಬರು ಕಾಣಬರುವುದಿಲ್ಲ. ನೀನಾದರೂ ಸಮಸ್ತ ಮಾಯಾ ವಿದ್ಯೆಗಳಲ್ಲಿಯೂ ಪಾರಂಗತನು. ನೀನು ಬೇಗನೆ ಹೋಗಿ ಆ ಅಭಿಮನ್ಯುವನ್ನು ಕೊಲ್ಲಬೇಕು. ನಾವು ಇತ್ತಲಾಗಿ ಭೀಷ್ಮ ದ್ರೋಣರನ್ನು ಮುಂದಿಟ್ಟುಕೊಂಡು ಅರ್ಜುನನನ್ನು ಕೊಲ್ಲುವ ಪ್ರಯತ್ನ ಮಾಡುವೆವು ಎಂದನು. ಒಡನೆಯೇ ಆ ರಾಕ್ಷಸನು ನಿನ್ನ ಮಗನ ಆಜ್ಞೆಯಿಂದ ಯುದ್ಧಕ್ಕೆ ಹೊರಟನು. ಮಳೆಗಾಲದ ಮೇಘದಂತೆ ಮಹಾಧ್ವನಿಯಿಂದ ಕೂಗುತ್ತಾ ಬರುತ್ತಿರುವ ಆ ರಾಕ್ಷಸನ ಗರ್ಜನೆಯನ್ನು ಕೇಳಿ ಗಾಳಿಯಿಂದ ಕಲಗಿಸಲ್ಪಟ್ಟ ಸಮುದ್ರದಂತೆ ಪಾಂಡವ ಸೈನ್ಯವು ನಡುಗಿ ಹೋಯಿತು. ಅವನ ಕೂಗಿನಿಂದಲೇ ಅನೇಕ ವೀರರು ಭಯಪಟ್ಟು ಸತ್ತು ಕೆಳಗೆ ಬಿದ್ದರು. ಅಭಿಮನ್ಯುವಾದರೂ ತನಗೆ ಸರಿಯಾದ ಶತ್ರುವು ಸಿಕ್ಕಿದನೆಂಬ ಸಂತೋಷದಿಂದ ರಥದ ಮೇಲೆ ಕುಣಿದಾಡುವಂತೆ ಉಲ್ಲಾಸದಿಂದ ಆ ರಾಕ್ಷಸನನ್ನು ಎದುರಿಸಿದನು.
ಆ ರಾಕ್ಷಸನು ಅಭಿಮನ್ಯುವಿನ ಮುಂದಿದ್ದ ಸೈನ್ಯವನ್ನೆಲ್ಲ ಹೊಡೆದು ಓಡಿಸುವುದಕ್ಕೆ ಆರಂಭಿಸಿದನು. ದೇವಸೇನೆಯನ್ನು ಬಲಾಸುರನು ಹೇಗೋ ಹಾಗೆ ಆ ರಾಕ್ಷಸನು ಪಾಂಡವ ಸೈನ್ಯವನ್ನೆದುರಿಸಿ ಕೊಲ್ಲುತ್ತಿದ್ದನು. ಆ ರಾಕ್ಷಸನೊಡನೆ ಪಾಂಡವ ಸೇನೆಗೆ ಪ್ರಬಲವಾದ ಯುದ್ಧವು ನಡೆಯಿತು. ಆ ರಾಕ್ಷಸನು ತನ್ನ ಕೈಚಳಕದಿಂದ ಸಾವಿರಾರು ಬಾಣಗಳನ್ನು ಬಿಟ್ಟು ಪಾಂಡವ ಸೈನ್ಯವನ್ನು ಓಡಿಸುತ್ತಾ ಬಂದನು. ಆನೆಯು ತಾವರೆ ಬಳ್ಳಿಯನ್ನು ಕಿತ್ತು ಹಾಕುವಂತೆ ಆ ರಾಕ್ಷಸನು ತನಗಿದಿರಾದ ಸೈನ್ಯಗಳನ್ನೆಲ್ಲ ನಿಗ್ರಹಿಸಿ ದ್ರೌಪದಿಯ ಮಕ್ಕಳಾದ ಉಪಪಾಂಡವರಿದ್ದಲ್ಲಿಗೆ ಬಂದನು. ಇದನ್ನು ನೋಡಿ ಉಪಪಾಂಡವರು ಕೋಪಾವಿಷ್ಟರಾಗಿ ಮಹಾಧನುಸ್ಸನ್ನು ಹಿಡಿದು ಸೂರ್ಯನನ್ನು 5 ಗ್ರಹಗಳು ಆವರಿಸುವಂತೆ ಆ ರಾಕ್ಷಸನನ್ನು 5 ಮಂದಿಯು ಸುತ್ತಿ ಹೊಡೆಯಲಾರಂಭಿಸಿದರು. ಪ್ರಳಯ ಕಾಲದಲ್ಲಿ 5 ಗ್ರಹಗಳಿಂದ ಪೀಡಿಸಲ್ಪಟ್ಟ ಚಂದ್ರನಂತೆ ಆ 5 ಮಂದಿ ಉಪಪಾಂಡವರ ಪ್ರಹಾರದಿಂದ ಅವನು ಬಹಳವಾಗಿ ನೊಂದನು. ಪ್ರತಿವಿಂಧ್ಯನು ಸರ್ವಲೋಹಮಯವಾದ ತೀಕ್ಷ್ಣ ಬಾಣಗಳಿಂದ ಆ ರಾಕ್ಷಸನನ್ನು ಹೊಡೆದನು. ಆ ಬಾಣಗಳು ರಾಕ್ಷಸನ ಕವಚದಲ್ಲಿ ನಾಟಿಕೊಂಡವು. ಆಗ ರಾಕ್ಷಸನು ಸೂರ್ಯ ಕಿರಣಗಳಿಂದ ಪೋಣಿಸಲ್ಪಟ್ಟ ಮಹಾಮೇಘದಂತೆ ಕಾಣಿಸುತ್ತಿದ್ದನು. ಮತ್ತು ಚಿನ್ನದ ಕಟ್ಟುಗಳುಳ್ಳ ಆ ಬಾಣಗಳು ಮೈಯಲ್ಲಿ ನಾಟಿಕೊಂಡಿದ್ದಾಗ ಆ ಅಶ್ವಶೃಂಗಿಯು ಉರಿಯುವ ಶಿಖರಗಳಿಂದ ಕೂಡಿದ ಅಗ್ನಿಪರ್ವತದಂತೆ ಕಾಣುತ್ತಿದ್ದನು. 5 ಮಂದಿ ಸಹೋದರರು ಕೋಪಗೊಂಡ ವಿಷಸರ್ಪಗಳಂತಿರುವ ತೀಕ್ಷ್ಣ ಬಾಣಗಳಿಂದ ಆ ಆಲಂಬುಸನನ್ನು ಎಡಬಿಡದೆ ಹೊಡೆಯುತ್ತಿದ್ದರು. ಈ ಬಾಣಹತಿಯಿಂದ ನೊಂದ ಆಲಂಬುಸನು ಕೋಪಗೊಂಡ ಸರ್ಪದಂತೆ ಬುಸುಗುಟ್ಟುತ್ತಾ ಸ್ವಲ್ಪ ಹೊತ್ತಿನವರೆಗೆ ಆ ನೋವಿನಿಂದ ಪ್ರಜ್ಞೆ ತಪ್ಪಿದವನಂತಿದ್ದು ಸ್ವಲ್ಪ ಹೊತ್ತಿನಲ್ಲಿಯೇ ಚೇತರಿಸಿಕೊಂಡು ಮೊದಲಿಗಿಂತಲೂ ಇಮ್ಮಡಿಯಾದ ಕೋಪದಿಂದ ಮೇಲೆದ್ದು ತಿರುಗಿ ಯುದ್ಧಕ್ಕೆ ನಿಂತನು. ತನ್ನ ಬಾಣಗಳಿಂದ ಆ ಉಪಪಾಂಡವರ ಧ್ವಜಗಳನ್ನು ಬಿಲ್ಲುಗಳನ್ನು ಕತ್ತರಿಸಿಬಿಟ್ಟನು. ಒಬ್ಬೊಬ್ಬರನ್ನು 5 ಬಾಣಗಳಿಂದ ಹೊಡೆದನು. ತಾನು ರಥದಲ್ಲಿ ಕುಳಿತು ಕುಣಿದಾಡುವಂತೆ ಉಲ್ಲಾಸದಿಂದ ನಗುತ್ತಾ ಮೇಲೆ ಮೇಲೆ ಬಾಣಗಳನ್ನು ಬಿಟ್ಟು ಆ ಉಪಪಾಂಡವರ ರಥಾಶ್ವಗಳನ್ನು ಸಾರಥಿಗಳನ್ನು ಕೊಂದು ಕೆಡಹಿದನು. ಆ ಉಪಪಾಂಡವರ ಮೇಲೆಯೂ ವಿವಿಧ ಆಕೃತಿಗಳುಳ್ಳ ಬಾಣಗಳನ್ನು 100,000 ಸಂಖ್ಯೆಯಿಂದ ಮೇಲೆ ಮೇಲೆ ಪ್ರಯೋಗಿಸುತ್ತಿದ್ದನು. ಮತ್ತು ಆ 5 ಮಂದಿ ಸಹೋದರರು ರಥಹೀನರಾಗಿದ್ದಾಗ ಅವರನ್ನು ಕೊಲ್ಲಬೇಕೆಂದು ವೇಗದಿಂದ ಮುಂದೆ ಹೋದನು. ಉಪಪಾಂಡವರಿಗೆ ಉಂಟಾದ ಈ ಸ್ಥಿತಿಯನ್ನು ನೋಡುತ್ತಿದ್ದ ಅಭಿಮನ್ಯುವು ವೇಗದಿಂದ ಓಡಿಬಂದು ಆ ರಾಕ್ಷಸನನ್ನು ತಡೆದನು. ಅಭಿಮನ್ಯುವಿಗೂ ಅಲಂಬುಸನಿಗೂ ಇಂದ್ರವೃತ್ರರಿಗೆ ಹೇಗೋ ಹಾಗೆ ಪ್ರಬಲ ಯುದ್ಧವು ನಡೆಯಿತು. ಉಭಯ ಸೈನ್ಯಗಳು ಅವರಿಬ್ಬರ ಯುದ್ಧವನ್ನು ಬೆರಗಾಗಿ ನೋಡುತ್ತಿದ್ದವು. ಕಾಲಾಗ್ನಿಗೆ ಸಮಾನರಾದ ಅವರಿಬ್ಬರು ಕೋಪದಿಂದ ಕೆಂಪೇರಿದ ಕಣ್ಣುಗಳೊಡನೆ ಒಬ್ಬರನ್ನೊಬ್ಬರು ನೋಡಿದರು. ಕೋಪಗೊಂಡ 2 ವಿಷಸರ್ಪಗಳಂತೆ ತಮ್ಮ ಕಣ್ಣುಗಳಿಂದಲೇ ಒಬ್ಬರನ್ನೊಬ್ಬರು ದಹಿಸುವಂತೆ ಕಾಣುತ್ತಾ ಇದ್ದರು. ದೇವಾಸುರ ಯುದ್ಧದಲ್ಲಿ ಇಂದ್ರನು ಶಂಬರಾಸುರನು ಕೈಕಲೆತಂತೆ ಅವರಿಬ್ಬರಿಗೂ ಭಯಂಕರವಾದ ಹೋರಾಟವು ಆರಂಭವಾಯಿತು. ಇದು 100ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.